ಮೈಕಲ್ ಜಾಕ್ಸನ್ ಆ್ಯಂಡ್ ಸೋನಿ ಈ ಎರಡು ಬಿಗ್ ನೇಮ್ಸ್ ಮಧ್ಯೆ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ. ಟೈಮಲ್ಲಿ ಸ್ವಲ್ಪ ಹಿಂದೆ ಹೋದರೆ ಮೈಕಲ್ ಜಾಕ್ಸನ್ ಆ್ಯಂಡ್ ಸೋನಿ ಇಬ್ಬರು ಕೂಡ 10 ವರ್ಷಕ್ಕಿಂತ ಜಾಸ್ತಿ ಇವತ್ತು ಕಾಂಟ್ರಾಕ್ಟಲ್ಲಿದ್ದರು. ಆ್ಯಂಡ್ ಮೈಕಲ್ ಜಾಕ್ಸನ್ದು ಸಾಕಷ್ಟು ಸಾಂಗ್ಸ್ ಸೋನಿನೇ ಪ್ರೊಡ್ಯೂಸ್ ಮಾಡ್ತಾಯಿತ್ತು. ಆ್ಯಂಡ್ ಇದರಿಂದ ಮೈಕಲ್ ಜಾಕ್ಸನ್ ಆಸ್ ವೆಲ್ ಆಸ್ ಸೋನಿ ಜಾಸ್ತಿ ಮನಿ ಸಂಪಾದನೆ ಮಾಡಿದ್ರು. ಆ್ಯಂಡ್ ಇವರಿಬ್ಬರು ಮಧ್ಯೆ ಒಂದು ಫೈಟ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸೋನಿ ಅವಾಗ ಮೈಕಲ್ ಜಾಕ್ಸನ್ದು ಸಾಂಗ್ಸ್ ಜೊತೆ ಇಂಟರ್ಫಿಯರ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಮೈಕಲ್ ಜಾಕ್ಸನ್ದು ಪ್ರೊಡಕ್ಷನ್ ಕಾಸ್ಟ್ ಕೂಡ ತುಂಬ ಕಮ್ಮಿ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಸೋನಿ ಇಂಪಾರ್ಟೆಂಟ್ ಕೆಲಸನೇ ಮೈಕಲ್ ಜಾಕ್ಸನ್ ಸಾಂಗ್ಸ್ನ ಪ್ರಮೋಟ್ ಮಾಡೋದಾಗಿತ್ತು. ಬಟ್ ಅವ್ರು ಅದನ್ನೇ ಕರೆಕ್ಟಾಗಿ ಮಾಡ್ತಾ ಇದ್ದಿಲ್ಲ. ಆ್ಯಂಡ್ ಇದರಿಂದ ತುಂಬ ಡಿಸಪಾಯಿಂಟ್ ಆಗಿ ಮೈಕಲ್ ಜಾಕ್ಸನ್ ಒಂದು ದಿವಸ ಸ್ಟೇಜ್ ಮೇಲೆ ಬಂದು ಹಿಂಗೆ ಹೇಳ್ತಾರೆ, So I'm leaving Sony, a free agent, owning half of Sony. I own half of Sony's publishing and I'm leaving them and they're very angry at me. ಮೈಕಲ್ ಜಾಕ್ಸನ್ ಇಷ್ಟು ದಿವಸ ಯಾವ ಲೇಬಲ್ ಜೊತೆ ಕೆಲಸ ಮಾಡ್ತಾ ಇದ್ರು ಅದೇ ಲೇಬಲ್ನ 50% ಶೇರ್ಸ್ನ ಬೈ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ 50% ಆ ಲೇಬಲ್ನ ಬೈ ಮಾಡಿದ್ದಾದ್ಮೇಲೆ ಈ ಪ್ಲಾನ್ಸ್ ಆನ್ ಲೀವಿಂಗ್ ಇಟ್. ದಿಸ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಬಿಸ್ನೆಸ್ ಮೂವ್ಸ್ ಇನ್ ದ ಹೋಲ್ ಮ್ಯೂಸಿಕ್ ಇಂಡಸ್ಟ್ರಿ. ಈ ಮೂವ್ ಎಷ್ಟು ಬ್ರಿಲಿಯಂಟ್ ಆಗಿತ್ತು ಅಂದರೆ ಈ ಮೂವ್ ಬಗ್ಗೆ ಜನ ಟಿಲ್ ಡೇಟ್ ಮಾತಾಡ್ತಾರೆ. ಆ್ಯಂಡ್ ಮೈಕಲ್ ಜಾಕ್ಸನ್ ಇಲ್ಲಿಗೆ ಸ್ಟಾಪ್ ಆಗಲ್ಲ. ಅವರು ಪಬ್ಲಿಕಲ್ಲಿ ಇನ್ನು ಸ್ವಲ್ಪ ವಿಷಯನ ಅನೌನ್ಸ್ ಮಾಡ್ತಾರೆ. Tommy Mottola is a devil. Mariah Carey, after divorcing Tony, came to me crying. She said to me that this is an evil man. And Michael, this man follows me, she said. He taps her phones. And he's very, very evil. ಮೈಕಲ್ ಜಾಕ್ಸನ್ ಪಬ್ಲಿಕಲ್ಲಿ ಬಂದು ಅನೌನ್ಸ್ ಮಾಡ್ತಾರೆ ದಟ್ ಟಾಮಿ ಮೊಡೋಲಾ, ದಿ CEO ಆಫ್ ಸೋನಿ ಕಂಪನಿ, ಈಸ್ ಎ ಎವಿಲ್ ಮ್ಯಾನ್. ಟಾಮಿ ಮೊಡೋಲಾಗೆ ಒಬ್ಬ ಎಕ್ಸ್ ವೈಫ್ ಇರ್ತಾಳೆ, ದಿ ಫೇಮಸ್ ಡ್ಯಾನ್ಸರ್ ಮರಯಾ ಕ್ಯಾರಿ. ಅವರಿಬ್ಬರದು ಡಿವೋರ್ಸ್ ಆಗಿದ್ದಾದ್ಮೇಲೆ ಟಾಮಿ ಮೊಡೋಲಾ ಯಾವಾಗಲೂ ಅವಳನ್ನ ಫಾಲೋ ಮಾಡ್ತಾ ಇದ್ದ. ಹಾಗೆ ಅವಳ ಕಾಲ್ ರೆಕಾರ್ಡಿಂಗ್ಸ್ ಕೂಡ ಟ್ಯಾಪ್ ಮಾಡ್ತಾ ಇದ್ದ. ಇದನ್ನ ಮೈಕಲ್ ಜಾಕ್ಸನ್ ಹತ್ರ ಅವಳು ಇನ್ಫಾರ್ಮ್ ಮಾಡಿರ್ತಾಳೆ. ಆ್ಯಂಡ್ ಇದೇ ವಿಷಯನ ಮೈಕಲ್ ಜಾಕ್ಸನ್ ಪಬ್ಲಿಕಲ್ಲಿ ಎಲ್ಲರ ಮುಂದೆ ರಿವೀಲ್ ಮಾಡಿಬಿಡ್ತಾರೆ. ಈ ಇನ್ಸಿಡೆಂಟಿಂದ ಸೋನಿ ಕಂಪನಿಯ CEO ರೆಪ್ಯುಟೇಷನ್ ತುಂಬ ಹಾಳಾಗುತ್ತೆ. ಆ್ಯಂಡ್ ಆ ಕಂಪನಿಗೆ ಸಿವಿಯರ್ ಲಾಸಸ್ ಕೂಡ ಆಗುತ್ತೆ. ಫಸ್ಟ್ ಪಾರ್ಟಲ್ಲಿ ಮೈಕಲ್ ಜಾಕ್ಸನ್ ಡೆತ್ಗೆ ಆ ಡಾಕ್ಟರ್ ಕಾರಣ ಅಂತ ಹೇಳಿದೆ. ಸೆಕೆಂಡ್ ಪಾರ್ಟಲ್ಲಿ ಮೈಕಲ್ ಜಾಕ್ಸನ್ ಆ್ಯಂಡ್ ಸೋನಿ ಮಧ್ಯೆ ಆದ ಈ ಫೈಟ್ನ ಎಕ್ಸ್ಪ್ಲೇನ್ ಮಾಡಿದೆ. ಆ ಡಾಕ್ಟರ್ಗೂ ಟಾಮಿ ಮೊಡೋಲಾಗೂ ಆ್ಯಂಡ್ ಮೈಕಲ್ ಜಾಕ್ಸನ್ ಡೆತ್ಗೂ ಏನು ಸಂಬಂಧ, ಎಲ್ಲ ಕನ್ಫ್ಯೂಷನ್ಸ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಮೇಕ್ ಶೋರ್ ಯು ಫಾಲೋ ದಿಸ್ ಅಕೌಂಟ್. ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ಬೇಗ ಹೋಗಿ ನೋಡ್ಕೊಂಬನ್ನಿ. ಸೊ ದಟ್ ನಿಮಗೆ ಇದರ ಕ್ಲೈಮ್ಯಾಕ್ಸ್ ಕರೆಕ್ಟಾಗಿ ಅರ್ಥ ಆಗುತ್ತೆ. ಅಷ್ಟರಲ್ಲಿ ನಾನು ಮತ್ತೆ ಬರ್ತೀನಿ, ನೀವು ಬರ್ತೀರಾ ಅಲ್ವಾ?